ಒಡೆಯ ನೀನೆಂದರಿತು ನಾನಿಮ್ಮಡಿಯ ಭಜಿಸದೆ ದುರುಳನಾದೆನು. ಮಡದಿ ಮಕ್ಕಳ ಮೋಹದಲ್ಲಿ ಮನಸಿಲುಕು ತಡಿಗಡಿಗೆ. ಮಡದಿಯಾರಿ ಮಕ್ಕಳಾರಿ ಒಡಲಿಗೊಡೆಯನು ನೀನು. ನೀ ಕೈ ಪಿಡಿದು ಮುದದಲ್ಲಿ ಬಿಡದೆ ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ. ಒಡೆಯ ನೀನು, ನೀನೇ ಒಡೆಯ, ಸರ್ವಸ್ವಾಮಿ, ಎಲ್ಲದಕ್ಕೆ ಸ್ವಾಮಿಯಾದವ ನೀನು. ನನ್ನ ಸ್ವಾಮಿ ನೀನು. ನಾನು ಯಾರವನ? ನಾನು ಯಾರವನು? ನಾನು ನಿನ್ನವನು. ಈ ಜಗತ್ತು ಯಾರದು? ನಿನ್ನದು. ದೇವತೆಗಳು ಯಾರವರು? ನಿನ್ನವರು. ಎಲ್ಲವೂ ನಿನ್ನದು, ನಮ್ಮದೇನಿಲ್ಲ. ಇಲ್ಲಿ ಸರಿ ನಿನ್ನದು, ತಪ್ಪು ನಿನ್ನದು, ಒಳಿತು ನಿನ್ನದು, ಕೆಟ್ಟದ್ದು ನಿನ್ನದು, ಹಿತ ನಿನ್ನದು, ಅಹಿತ ನಿನ್ನದು, ಎಲ್ಲವೂ ನಿನ್ನದು. ಅಮೃತ ನಿನ್ನದು, ವಿಷ ನಿನ್ನದು, ಅಂಧಂತಮಸ್ಸು ನಿನ್ನದು, ಮುಕ್ತಿಯು ನಿನ್ನದು, ಮೋಕ್ಷ ಸಾಧನೆ ನಿನ್ನದು, ಅಂಧಂತಮಸ್ಸಿನ ಸಾಧನೆ ನಿನ್ನದು, ಎಲ್ಲವೂ ನಿನ್ನದು. ಒಡೆಯ ನೀನು ಎಂದು ಅರಿತು ನಾನು ನಿನ್ನಡಿಯ ಭಜಿಸದೆ ದುರುಳನಾದೆನು. ಇದನ್ನು ತಿಳಿಬೇಕಾಗಿತ್ತು, ತಿಳಿಲಿಲ್ಲ. ಪರಮಾತ್ಮ ನನ್ನ ಸ್ವಾಮಿ, ಮಮ ಸ್ವಾಮಿ ಹರಿರ್ನಿತ್ಯಂ ಎಂಬುದಾಗಿ ನಾನು ಚಿಂತನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಮಾಡದೇ ಇದ್ದದ್ರಿಂದ ಆದದ್ದೇನು ಅಂದರೆ, ಒಡೆಯ ನೀನೆಂದು ಅರಿತು ತಿಳಿದು ನಾನು ನಿನ್ನಡಿಯ ಭಜಿಸಬೇಕಾಗಿತ್ತು, ಭಜಿಸಲಿಲ್ಲ. ಭಜಿಸದೆ ದುರುಳನಾದೆನು. ಮಹಾ ಕೆಟ್ಟ ವ್ಯಕ್ತಿಯಾಗಿ ಬಿಟ್ಟು. ದೇವರ ಸ್ಮರಣೆ ಇಲ್ಲ, ದೇವರ ಆರಾಧನೆ ಇಲ್ಲ, ದೇವರ ಉಪಾಸನೆ ಇಲ್ಲ. ಇದು ಕಾಲಕಾಲಕ್ಕೆ ಬರಬೇಕಾಗಿರುವಂತಹ ಶ್ರೀಮದಾಚಾರ್ಯರು ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಎಂಬ ಬ್ರಹ್ಮಸೂತ್ರದಲ್ಲಿ ಬಹಳ ಮಹತ್ವ ಕೊಟ್ಟು ಹೇಳಿದಂತಹ ಒಂದು ಅತೀ ಉತ್ತಮವಾದ, ಅತಿ ಶ್ರೇಷ್ಠವಾದ ಒಂದು ಸಿದ್ಧಾಂತ. ಭಗವಂತ ನಮ್ಮ ಸ್ವಾಮಿ, ಏನನ್ನು ಮರೆತರೂ ಚಿಂತೆ ಇಲ್ಲ, ದೇವರು ನನ್ನ ಸ್ವಾಮಿ ಎನ್ನುವುದನ್ನು ಮರಿಬೇಡಿ. ಏನನ್ನು ಮರೆತರೂ ಚಿಂತೆ ಇಲ್ಲ, ಭಗವಂತ ಅನಂತ ಗುಣಪೂರ್ಣ ಎನ್ನುವುದನ್ನು ಮರೆಯಬೇಡಿ. ಈ ಎರಡು ಮಾತುಗಳನ್ನು ಮರೆಯದೆ ನೀವು ಇದ್ದರೆ ಸಾಕು ಅಂತ ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ ಶ್ರೀ ವೇದವ್ಯಾಸದೇವರು, ಭಾಷ್ಯದಲ್ಲಿ ಶ್ರೀಮದಾಚಾರ್ಯ. ಅದೇ ನಾನು ತಿಳಿಲಿಲ್ಲ. ಬೇಕಾದಷ್ಟು ನಾನು ಸ್ನಾನ ಜಪ ತಪ ಹೋಮಗಳನ್ನು ಮಾಡಿದೆ, ದಾನ ಧರ್ಮಗಳನ್ನು ಮಾಡಿದೆ, ಉಪವಾಸಗಳನ್ನು ಮಾಡಿದೆ, ಯಾತ್ರೆಗಳನ್ನು ಮಾಡಿದೆ, ಸಾಧನೆಗಳನ್ನು ಬೇಕಾದಷ್ಟು ಸಾಧನೆ ಮಾಡಿದೆ. ದೇವರು ನನ್ನ ಸ್ವಾಮಿ ಎನ್ನುವ ಅನುಸಂಧಾನ ಬರಲಿಲ್ಲ. ಏಸು ಕಾಯಂಗಳನ್ನು ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದೆ, ಈ ಶರೀರ ತಾನಲ್ಲ, ತನ್ನದಲ್ಲ ಎಂದು ತಿಳಿದು ದೇವರ ದಾಸ ನಾನು ಎಂಬುದಂಥ ಅನುಸಂಧಾನ ಇಲ್ಲದೆ ನಾವು ಮಾಡಿದ ಏನು ಸಾಧನೆಗಳು ವ್ಯರ್ಥ. ದಾಸನಾಗು, ವಿಶೇಷನಾಗು, ಭವಪಾಶನಿ, ದಾಸನಾಗು. ಆಮೇಲೆ ಮುಂದಿನ ಮಾತುಗಳೆಲ್ಲ ಬರ್ತವೆ. ಆ ದಾಸ್ಯಾನುಸಂಧಾನ, ದಾಸತ್ವಾನುಸಂಧಾನವೇನಿದೆ, ಆ ದಾಸತ್ವಾನುಸಂಧಾನ ಒಂದು ಕ್ಷಣವೂ ಹಿತಕಾರಿ. 1000 ವರ್ಷದ ಸಾಧನೆಗಳಿಗಿಂತ ಒಂದು ಕ್ಷಣದ ದಾಸತ್ವಾನುಸಂಧಾನ ಉತ್ತಮವಾದದ್ದು. ನಾನು ಭಗವಂತನ ದಾಸ ಎಂಬುದಾಗಿ ಚಿಂತನೆ ಮಾಡಿದೆ. ಭಗವಂತನ ದಾಸತ್ವಾನುಸಂಧಾನವನ್ನು ಮಾಡದೆ, ಅದನ್ನು ಚಿಂತನೆ ಮಾಡದೆ, ನಾನಾ ವಿಧವಾದಂತಹ ಸಾಧನೆಗಳನ್ನು ಜಪವನ್ನು ಮಾಡಿದೆ, ತಪವನ್ನು ಮಾಡಿದೆ, ಯಜ್ಞವನ್ನು ಮಾಡಿದೆ, ದಾನವನ್ನು ಕೊಟ್ಟೆ, ಉಪವಾಸವನ್ನು ಮಾಡಿದೆ, ಯಾತ್ರೆಯನ್ನು ಮಾಡಿದೆ, ಬ್ರಾಹ್ಮಣರ ಸೇವೆಯನ್ನು ಮಾಡಿದೆ, ಬೇಕಾದಷ್ಟು ಸಾಧನೆ ಮಾಡಿದ್ದು ಕೂಡ ಎಲ್ಲ ವ್ಯರ್ಥವಾಗುತ್ತೆ, ತೊಳೆದು ಹೋಗುತ್ತೆ. ಮೂಲಭೂತವಾಗಿರುವಂಥ ಎಲ್ಲ ಉತ್ತಮವಾದಂತಹ ದೀಪಗಳನ್ನು ಭಾರಿ ಭಾರಿ ಇಂಟೀರಿಯರ್ ಮಾಡಬೇಕು ಅಂತ ಲೈಟ್ಗಳನ್ನು ಹಾಕಿ ಎಲ್ಲ ಇಟ್ಟಿದ್ದೇವೆ. ಒಂದೇ ಇಲ್ಲ, ಎಲ್ಲ ಸರಿ ಹೋಗಿದೆ. ಒಂದೇ ಇಲ್ಲ, ಇಲೆಕ್ಟ್ರಿಸಿಟಿ ಇಲ್ಲ. ಯಾವ ದೀಪ ಏನು ಬೆಳಕು ಕೊಡುತ್ತೆ? ಹಾಗಿದೆ ನಮ್ಮ ಜೀವನದಲ್ಲಿರುವ ಸಾಧನೆಗಳು. ಶಾಸ್ತ್ರ ಪಾಠ ಪ್ರವಚನವನ್ನು ಮಾಡ್ತಾ ಇರುವಾಗ ಭಗವಂತನ ದಾಸೋಸ್ಮಿ ಅನ್ನುವ ಅನುಸಂಧಾನ ಬರದೆ, ಭಗವಂತನ ಸೇವೆ ಎಂಬ ಅನುಸಂಧಾನ ಬರದೆ, ಪರಮಾತ್ಮ ಕರ್ತ ಎಂಬ ಅನುಸಂಧಾನ ಬರದೆ, ನಾವು ಎಷ್ಟು ಮಾಡಿದರೆ ಏನು ಪ್ರಯೋಜನವಿದೆ? ಎಷ್ಟು ಮಾಡಿದರೂ ಏನೂ ಪ್ರಯೋಜನವಿಲ್ಲ. ಹಠದಿಂದ, ಛಲದಿಂದ, ನಿಷ್ಠುರವಾಗಿ ಭಗವಂತ ಸ್ವಾಮಿ ನಾನವನ ದಾಸ ಎನ್ನುವುದನ್ನು ತಿಳಿದು, ಪ್ರಾರಂಭದಲ್ಲಿ ತಿಳಿದು, ಒಂದು ಕ್ಷಣ, ಒಂದು ಸಲ ಅನಂತ ಗುಣಪೂರ್ಣನಾದ ಪರಮಾತ್ಮನ ದಾಸ ನಾನು, ಅವನು ನಮ್ಮ ಸ್ವಾಮಿ ಎಂಬ ಇಷ್ಟು ಅನುಸಂಧಾನವನ್ನು ಮಾಡಿ ಆಮೇಲೆ ಮಾಡಿದ ಅತ್ಯಲ್ಪ ಸಾಧನವು ಮಹಾಸಾಧನವಾಗ್ತದೆ, ಮಹಾಫಲಕಾರಿಯಾಗ್ತದೆ. ಅದಕ್ಕಾಗಿ ನಾನು ಹೇಳ್ತಿರ್ತೇನೆ, ನಾನು ಹಿಂದೆ ಸತತವಾಗಿ ಒಂದು ಚಿಂತನೆ ಮಾಡಬೇಕು ಅಂತನ್ನುವುದಕ್ಕಾಗಿ ಹೇಳಿದ 4 ಮಾತುಗಳಿವೆ. ಅದರಲ್ಲಿ 3 ಮಾತುಗಳು ಅಥವಾ 4 ಮಾತುಗಳು ಸ್ವತಂತ್ರ, ಅನಂತ, ಸ್ವಾಮಿ, ದಯಾಘನ. ಸ್ವತಂತ್ರ, ಅನಂತ, ಸ್ವಾಮಿ. ಅನಂತ ಎಂದಾಗ
ಅನಂತ ಗುಣಗಳು, ಅನಂತ ರೂಪ, ಅನಂತ ಕ್ರಿಯೆ, ಅನಂತ ಅವಯವ, ಅನಂತ ಮಹಿಮೆ, ಇದೆಲ್ಲ ಒಂದು. ಇನ್ನೊಂದು ಸ್ವತಂತ್ರ, ಪರಮಾತ್ಮ ಸ್ವತಂತ್ರ, ನಾನು ಪರತಂತ್ರ, ಯಾರೂ ಸ್ವತಂತ್ರರಲ್ಲ ಎನ್ನುವ ಚಿಂತನ ಎರಡು. ಮೂರನೇದಾಗಿ ಪರಮಾತ್ಮ ಸ್ವಾಮಿ, ನಾನವನ ದಾಸ ಎನ್ನುವಂತಹ ಅನುಸಂಧಾನ 3. ಈ 3ರ ಜೊತೆಗೆ ಪರಮಾತ್ಮ ನಮ್ಮ ಮೇಲೆ ಮಾಡಿದ ಉಪಕಾರ ಅನಂತವಾಗಿದೆ. ಆದ್ದರಿಂದ ದಯಾಮಯ, ದಯಾಘನ, ದಯಾಲು. ಹಾಗಾಗಿ ಸ್ವತಂತ್ರ, ಅನಂತ, ಸ್ವಾಮಿ, ದಯಾಪೂರ್ಣ ಎನ್ನುವ ಚಿಂತನವೇನಿದೆ ಇದು ನಮ್ಮ ಜೀವಕ್ಕೆ, ನಮ್ಮ ಜೀವದ ಜೊತೆಗೆ ಯಾವಾಗಲೂ ಇರಬೇಕು. ಸ್ಮರಣೆ ಎನ್ನುವುದು ಜೀವಕ್ಕೆ ಜೀವ ಅಂತ ದಾಸರು ಒಂದು ಕಡೆಗೆ ಹೇಳ್ತಾರೆ. ಮುನಿದರೆ ಮುನಿ ನೀನು. ಸ್ವಾಮಿ, ನಿನಗೆ ಕೋಪ ಬಂದಿದೆಯಲ್ಲ ನನ್ನ ಮೇಲೆ, ನಿನಗೆ ಸಿಟ್ಟು ಬಂದಿದೆಯಲ್ಲ, ಏನಾದರೂ ಕೋಪ ಮಾಡಿಕೊ, ಎಷ್ಟಾದರೂ ಕೋಪ ಮಾಡಿಕೊ, ಏನೂ ನನಗೆ ಚಿಂತೆ ಇಲ್ಲ. ಒಂದು ಭರವಸೆ ಇದೆ, ಒಂದು ಭರವಸೆ ಇದೆ. ನಮ್ಮ ಶ್ರೀಮದಾನಂದ ತೀರ್ಥರು, ವೇದಶಾಸ್ತ್ರಗಳು, ಎಲ್ಲ ಭಕ್ತರು ನಂಬಿ ನಡೆದು ಬಂದಂತಹ ಒಂದು ನಾಮೋಚ್ಚಾರ ಇದೆ. ಆ ನಾಮೋಚ್ಚಾರವನ್ನು ಮಾಡ್ತಾ ಇದ್ದರೆ ಸಾಕು, ನಿನ್ನ ಕೋಪ ಇಳಿದೇ ಬಿಡುತ್ತೆ. ಇದು ನನಗೆ ಖಾತ್ರಿ, ನನಗೆ ವಿಶ್ವಾಸ ಇದೆ, ಭರವಸೆ ಇದೆ. ಮುನಿದರೆ ಮುನಿ, ರಾಮ ನಿನ್ನಾಣೆ, ಮುನಿದರೆ ಮುನಿ, ನಿನ್ನ ನಾಮ ಒಂದಿದ್ದರೆ ಸಾಕು ಸ್ವಾಮಿ, ಅದು ಜೀವಕ್ಕೆ ಜೀವ, ಜೀವಕ್ಕೆ ಜೀವ. ನನ್ನ ಜೀವಕ್ಕೆ ಜೀವತ್ವವನ್ನು ಕೊಟ್ಟದ್ದು, ನನ್ನ ಜೀವಕ್ಕೆ ಏನಾದರೂ ಒಂದು ಅಸ್ತಿತ್ವ, ಶಕ್ತಿ, ವ್ಯವಹಾರ, ಸಾಮರ್ಥ್ಯ, ಜ್ಞಾನ ಏನೇ ಇದೆ ಅಂತಂದರೆ ಅದು ನಿನ್ನ ನಾಮದಿಂದ ಇದೆ, ನಿನ್ನ ಗುಣದಿಂದ ಇದೆ, ನಿನ್ನ ಅನುಗ್ರಹದಿಂದ ಇದೆ ಎನ್ನುವ ಭರವಸೆ ಏನಿದೆಯಲ್ಲ, ಈ ಭರವಸೆಗೆ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ಉತ್ತಮವಾದ ಅನುಸಂಧಾನ, ಚಿಂತನ ಇದು ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಸುಳಿಬೇಕು. ಅದಕ್ಕೆ ಹೇಳ್ತಾರೆ, ಒಡೆಯ ನೀನೆಂದರಿತು ನಾ ನಿನ್ನಡಿಯ ಭಜಿಸದೆ ದುರುಳನಾದೆನೋ. ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರುವಂತಹ ಮನುಷ್ಯ ಒಂದು ಮಾತನ್ನು ಹೇಳ್ತೇನೆ, ನಾನು ತುಂಬ ಭರವಸೆಯಿಂದ ಹೇಳ್ತೇನೆ, 100ಕ್ಕೆ 100ರಷ್ಟು ಭರವಸೆಯಿಂದ ಹೇಳ್ತೇನೆ. ಇವತ್ತು ಆ ಮನುಷ್ಯನ್ ಎಷ್ಟೇ ಪಾಪಿಯಾಗಿರಬಹುದು, ವಿಚಾರ ಮಾಡ್ತಿರಬಹುದು, ಚೋರನಾಗಿರಬಹುದು, ಹಿಂಸೆಯನ್ನು ಮಾಡಬಹುದು, ಬ್ರಹ್ಮಹತ್ಯಾದಿಗಳನ್ನು ಮಾಡಬಹುದು, ಎಂಥ ಘೋರವಾದ ಪಾಪಗಳನ್ನೂ ಮಾಡ್ತಿರಬಹುದು. ಇದು ನಾನು ಹೇಳುವ ಮಾತಲ್ಲ, ಶ್ರೀಮದ್ ಆಚಾರ್ಯರು ಹೇಳುವ ಮಾತು. ಎಂಥ ಪಾಪಿಷ್ಠನಾಗಿದ್ದರೂ ಕೂಡ ಒಂದೇ ಅವನಿಗೆ ಬೇಕು, ದೇವರ ಪಾದಗಳಲ್ಲಿ ಭಕ್ತಿ ಇದ್ದು, ದೇವರ ಪಾದಗಳಲ್ಲಿ ಭಕ್ತಿ ಇದ್ದು, ಪ್ರಾಮಾಣಿಕವಾದ ಭಕ್ತಿ. ದಂಬಾಚಾರಕ್ಕೆ ಭಕ್ತಿ ಇದ್ದರೆ ಏನು ಪ್ರಯೋಜನವಿಲ್ಲ. ಪ್ರಾಮಾಣಿಕವಾದ ಭಕ್ತಿ ಇದ್ದು ಅವನು ಸ್ವಲ್ಪ ಭಗವಂತನ ಉಪಾಸನೆಯನ್ನು ಮಾಡುವುದಕ್ಕೆ ಹೊರಟರೆ ಸಾಕು. ಇಂದಿಲ್ಲ ನಾಳೆ, ಈ ಜನ್ಮವಿಲ್ಲ ಜನ್ಮಾಂತರದಲ್ಲಿ ಅವನಿಗಿರುವ ಎಲ್ಲ ಲೋಪ ದೋಷಗಳನ್ನು ಪರಮಾತ್ಮ ಕಳೆದು ಅವನನ್ನು ಅಪ್ಪಟ ಬಂಗಾರವಾಗಿ ಮಾಡಿಡ್ತಾನೆ ಪರಮಾತ್ಮ. ಇದರಲ್ಲಿ ಏನೂ ಸಂದೇಹವಿಲ್ಲ. ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳುವಂತಹ ಮಾತು, ಭಕ್ತಿಮತಃ ಸ್ವಯಮೇವ ಅಪ್ರಯತ್ನೇನ ದದಾತಿ. ಯಾರಿಗೆ ಭಕ್ತಿ ಇದೆಯಲ್ಲ ಅವನಿಗೆ ಭಗವಂತ ತಾನೇ ತಾನಾಗಿ ಅವನಲ್ಲಿ ಏನೇನು ಲೋಪಗಳಿವೆ, ಏನು ದೋಷಗಳಿವೆ, ಏನು ನ್ಯೂನತೆ ಇದೆ, ಏನು ಬೇಕು ಏನು ಬೇಡ, ಬೇಡವಾದದ್ದನ್ನು ಕಿತ್ತಿ ಹಾಕಿ ಬೇಕಾದದ್ದನ್ನು ನಟ್ಟು ಅವನಲ್ಲಿ ಕೊಟ್ಟು ಅವನನ್ನು ಉದ್ಧಾರ ಮಾಡಿಸ್ತಾನೆ. ನಮಗೆ ಗುರುಗಳಲ್ಲಿ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಏನು ಚಿಂತೆ ಇಲ್ಲ, ಏನೇನು ಚಿಂತೆ ಇಲ್ಲ. ದೇವರಲ್ಲಿ ಸ್ವಲ್ಪ ಭಕ್ತಿ ಮಾಡುವುದನ್ನು ಕಲಿತು ಬಿಟ್ಟರೆ ಸಾಕು. ಒಂದೇ ಒಂದು ಬೇಕು, ಒಂದೇ ಒಂದು ಬೇಕು. ಅದು ಬರುವುದು ಸುಲಭವಲ್ಲ, ಇದು ಮಾತ್ರ ಸತ್ಯ. ಆದರೆ ಒಂದು ಬೇಕು, ಸಂಪಾದನೆ ಮಾಡಬೇಕಾದದ್ದೊಂದು. ಆರೋಗ್ಯ ಇಲ್ಲ ನಿಮಗೆ, ದೇವರಲ್ಲಿ ಭಕ್ತಿಯನ್ನು ಮಾಡಿ, ದೇವರು ನಿಮಗೆಲ್ಲ ಆರೋಗ್ಯವನ್ನು ಕೊಡ್ತಾನೆ. ಭಕ್ತಿಯನ್ನು ಮಾಡುವುದರಿಂದ ನಿಮಗೆ ಜಪತಪಗಳು ಅಥವಾ ಆ ಸಾಧನೆಗಳಿಂದ ನಾನಾ ವಿಧವಾದ ವೈದ್ಯರು, ಔಷಧಗಳು ಏನಾಗಬೇಕು ಎಲ್ಲ, ಏನಾಗಬೇಕು ಎಲ್ಲ, ಹಣಕಾಸು, ಮದುವೆ, ಸಂತಾನ, ಐಶ್ವರ್ಯ, ದಾರಿದ್ರ್ಯ ನಿವೃತ್ತಿ, ರೋಗಗಳ ನಿವಾರಣೆ, ಏನು ಬೇಕು ಎಲ್ಲ ಬರುತ್ತೀರಿ. ಮನಸ್ಸಿನಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಅಹಂಕಾರ, ಸೊಕ್ಕು, ಗರ್ವ, ವೈರ, ನಾನಾ ವಿಧವಾದ ರೋಗಗಳು, ದೋಷಗಳಿವೆ, ಅವುಗಳು ಹೋಗಬೇಕು. ಏನೂ ದೇವರು ಕೊಡ್ತಾನೆ. ದೇವರನ್ನು ಭಕ್ತಿಯಿಂದ ಭಜನೆ ಮಾಡು ಸಾಕು. ಒಂದು ನಾವು ಮಾಡಬೇಕಾ, ದೇವರು 100 ಕೊಡ್ತಾನೆ. ಒಂದೇ ನಾವು ಮಾಡಬೇಕು, ದೇವರು ನಮಗೆ 100 ಕೊಡ್ತಾನೆ. ಆದ್ದರಿಂದ ಈ ಚಿಂತನ, ಒಡೆಯ ನೀನೆಂದರಿತು ನಾ ನಿನ್ನಡಿಯ ಭಜಿಸದೆ ದುರುಳನಾದೆನು ಮಡದಿ ಮಕ್ಕಳ ಮೋಹದಲ್ಲಿ ಮನ ಸಿಲುಕುತ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೆ ಹೆಂಡತಿ, ಹೆಜ್ಜೆಗೆ ಮಕ್ಕಳು, ಐಶ್ವರ್ಯ, ಮನೆ, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಹೊಲ ಇದೆ, ಗದ್ದೆ ಇದೆ, ನನ್ನ ಕೀರ್ತಿ ಇದೆ, ನನ್ನ ಅಧಿಕಾರ ಇದು ಅಂತ ನಾನು ಅದರ ಮೋಹದಲ್ಲಿ ಬಿದ್ದು ಒದ್ದಾಡಿ ಒದ್ದಾಡಿ ಕಷ್ಟಪಡ್ತಿದ್ದೇನೆ. ಮಡದಿಯಾರಿ, ಮಕ್ಕಳಾರಿ,
ಒಡೆಯನು ನೀನು ನೀ ಕೈ ಬಿಡಿದು ಮುದದಲ್ಲಿ ಬಿಡದೆ ರಕ್ಷಿಸು ನಮ್ಮ ನನವರನ್ನು. ಪರಮಾತ್ಮ ಸ್ವಾಮಿ, ಈ ಮಕ್ಕಳು ಯಾರು, ಈ ಹೆಂಡತಿ ಯಾರು, ಎಷ್ಟು ದಿವಸ ಇದ್ದಾರೆ ಇವರು? ನಾನು ವಯಸ್ಸಾದ ಮೇಲೆ ಆ ಹೆಂಡತಿ ಬಂದಳು, ನಾನು ದೊಡ್ಡವನಾದ ಮೇಲೆ ಹೆಂಡತಿಯ ಬಂದ ಮೇಲೆ ನನಗೆ ಮಕ್ಕಳಾದರು. ಆ ಮಕ್ಕಳು ನಾನಿರುವಾಗಲೇ ಹೋಗಿರ್ತಾರೋ, ನಾನು ಸತ್ತ ಮೇಲೆ ಹೋಗ್ತಾರೋ? ಎಲ್ಲಿದ್ದಾರೆ ಆ ಮಕ್ಕಳು? ಎಲ್ಲಿದ್ದಾರೆ ಹೆಂಡತಿ? ಎಂದಿದ್ರು ಅವರು ಹಿಂದೆ? ಯಾಕಿಷ್ಟು ಮೋಹ? ಪ್ರಯಾರಿಟಿಗಳಲ್ಲಿ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ದಾಸರು. ನೀವು ಅವರನ್ನು ಪ್ರೀತಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಪ್ರಯಾರಿಟಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಷ್ಟು ಪ್ರಮುಖತೆಯನ್ನು ಕೊಡ್ತೀರಿ ನೀವು ಹೆಂಡತಿ ಮಕ್ಕಳಿಗೆ? ಮಡದಿಯಾರಿ ಮಕ್ಕಳಾರಿ ಒಡಲಿಗೊಡೆಯನು ನೀನು ನೀ ಕೈ ಬಿಡಿದು, ನೀ ಕೈ ಹಿಡಿ. ಅದು ಹೇಗೆ ಹಿಡಿ ಅಂದರೆ, ನಾನು ಕೆಲವರು ಬರ್ತಾರೆ ಬಲವಂತ ಮಾಡಿ ನನಗೆ ಸತ್ಕಾರ ಮಾಡಿರಿ ಅಂತ ಕೇಳ್ಕೊತಾರೆ. ಬಲವಂತ ಮಾಡಿ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನನಗೆ ನೀವು ಸತ್ಕಾರ ಮಾಡಬೇಕು, ಗೌರವ ಮಾಡಬೇಕು, ಶಾಲು ಹೊದಿಸಬೇಕು, ಸಭೆಯಲ್ಲಿ ಒಂದು ಮಾನಪತ್ರವನ್ನು ಕೊಡಬೇಕು. ಪರಮಾತ್ಮನಿಗೆ ಬೇಡ್ತಾ ಇದ್ದದ್ದು, ನೀನು ಮುದದಿ ನನ್ನ ಕೈ ಹಿಡಿ, ಪ್ರೀತಿಯಿಂದ ಸಂತೋಷದಿಂದ. ಒಳ್ಳೆ ಸಾಧನ ಮಾಡಿದಾನಪ್ಪ, ಭಕ್ತ ಇವ ಅಂತ ಹೇಳಿ ನನ್ನ ಕೈ ಹಿಡಿ ಸಾಕು. ಇಷ್ಟು ಮಾಡಿದರೆ ನನ್ನ ಅನಂತ ಜನ್ಮ ಉದ್ಧಾರವಾಗುತ್ತೆ. ಒಡಲಿಗೊಡೆಯನು ನೀನು ನೀ ಕೈ ಬಿಡಿದು ಮುದದಲ್ಲಿ ಬಿಡದೆ ಏನೋ ತಪ್ಪಾಯಿತು ಅಂತ ಅನ್ನೋದಕ್ಕೆ ನನ್ನನ್ನು ಬಿಟ್ಬಿಟ್ರೆ ಹೇಗೆ? ಭಾಳ ದೊಡ್ಡ ದೇವರು ನಮ್ಮ ಬಗ್ಗೆ ಕೋಪ ತಾಳಿದರೂ ಚಿಂತೆ ಇಲ್ಲ, ಗುರುಗಳು ನಮ್ಮ ಬಗ್ಗೆ ಕೋಪ ತಾಳಿದರೂ ಚಿಂತೆ ಇಲ್ಲ. ಹಾಳಾಗೋಗಲಿ, ಅವನ ಬಗ್ಗೆ ಉಸಾಬರಿ ಮಾಡುವುದು ಬೇಡ, ನಾನು ಅವನ ಗೊಡವೆಗೆ ಹೋಗುವುದಿಲ್ಲ ಅಂತ ಹೇಳಿ ನಮ್ಮ ಕುರಿತಾಗಿ ದೇವರು ಉದಾಸೀನನಾಗಿ ಮುಖ ಸಿಂಡಿಸಿದರೆ ಸತ್ಯ. ಗುರುಗಳು ದೇವರು ನಮ್ಮ ಬಗ್ಗೆ ಕೋಪ ತಾಳಿದರೆ ಚಿಂತೆ ಇಲ್ಲ. ಕೋಪ ಯಾಕೆ? ನಾನು ಮಾಡಿದ್ದು ತಪ್ಪು ಮಾಡಿದ್ದಕ್ಕೆ ಕೋಪ ಯಾಕೆ? ಆ ತಪ್ಪು ಹೋಗಬೇಕು ಅಂತ ಅನ್ನೋದಕ್ಕೆ ಕೋಪ. ಹಾಗಾಗಿ ಅವರು ಕೋಪ ಮಾಡಿದ್ದಕ್ಕೆ ನನ್ನ ತಪ್ಪು ಹೋಗುತ್ತೆ. ಸಿಟ್ಟಿಗೆ ಬಂದಾರೆ, ಹಾಗಾದರೆ ನಾನು ಈ ತಪ್ಪು ಮಾಡಬಾರದು. ಕೋಪದಿಂದ ನಮಗೆ ನರಕ ಇಲ್ಲ. ಅವರು ಕೋಪ ಪಟ್ಟದ್ದಕ್ಕೆ, ಕೋಪ ತಾಳಿದ್ದು ಗೊತ್ತಾದದ್ದಕ್ಕೆ ನಾವು ಆ ತಪ್ಪುಗಳನ್ನು ಬಿಡ್ತೇವೆ. ಅವರು ಸಿಟ್ಟಿಗೆ ಬಂದಾರಪ್ಪ, ಇದು ಮಾಡಬಾರ್ದು ನಾವು. ಇಟ್ಸ್ ಅಂಡರ್ಸ್ಟ್ಯಾಂಡಬಲ್. ಹಾಗಾಗಿ ದೇವರು ಗುರುಗಳು ಕೋಪಗೊಂಡದ್ದು ಬಹಳ ಒಳ್ಳೆಯದು. ತಪ್ಪು ಮಾಡಿದ್ದಕ್ಕೆ ಸಿಟ್ಟು ಬಂತಲ್ಲ, ಒಳ್ಳೆಯದು. ಅದರಿಂದ ನಾವು ತಿದ್ದಿಕೊಳ್ಳುವುದು ಸಾಧ್ಯ. ಕೋಪ ಮಾಡದೆ ಅವರು ಉದಾಸೀನ ಮಾಡಿಬಿಟ್ರೆ ಹಾಳಾಗಿ ಹೋಗಿ, ಅವನ ಉಸಾಬರಿಗೆ ಆಡೋದು ಬೇಡ, ಅವನ ಗೊಡವೆಗೆ ಹೋಗೋದು ಬೇಡ, ಅವನ ಮಾತೇ ಆಡೋದು ಬೇಡ, ನೋಡೋದೇ ಬೇಡ, ಮುಖನೇ ಬೇಡ, ಅವನೆಲ್ಲಾದರೂ ಮುಖನೇ ತೋರಿಸ್ಬೇಡ ನೀನು, ಹೋಗ್ ಅಂದುಬಿಟ್ರೆ ನಮ್ಮ ಗತಿ. ನಮ್ಮ ಬಗ್ಗೆ ಪ್ರೀತಿ ಮಾಡದೆ ಇರಲಿ ಸ್ವಾಮಿ, ನಮ್ಮ ಬಗ್ಗೆ ಕೋಪ ಮಾಡಿದರೂ ಚಿಂತೆ ಇಲ್ಲ ಸ್ವಾಮಿ, ನನ್ನ ಬಗ್ಗೆ ಉದಾಸೀನ ಮಾಡಿದರೆ ನನ್ನ ತಪ್ಪುಗಳು ಬೆಳೀತಾ ಹೋಗೋದು, ಉದ್ಧಾರವಾಗುವುದಂತೂ ದೂರ ಉಳಿತು. ದಯವಿಟ್ಟು ಉದಾಸೀನ ಮಾಡಬೇಡಿ. ಮುದದಿ ಕೈ ಬಿಟ್ಟು ಬಿಡೋದು ಉದಾಸೀನತೆ. ಬಿಡದೆ ನನ್ನನ್ನು ಕೈ ಹಿಡಿದು ನನ್ನನ್ನು ರಕ್ಷಿಸು ಸ್ವಾಮಿ. ಪರಮಾತ್ಮ ಪ್ರಾರ್ಥನೆ. ಪಂಟಿಸಿದ ಮದ ಮುಖರು ಕೆಲರುಂಟು, ರಿಪುಗಳು ದಂಟಿಸುತ್ತ ಬಲು ಕಂಟಕದಿ ಕಾಡುವರು ಕಾಯೈ ಕಲುಷ ಸಂಹಾರ. ಬಂಟನಲ್ಲವೇ ನಾನು, ದೀನರ ನೆಂಟನಲ್ಲವೇ ನೀನು, ನಿನ್ನೊಳಗುಂಟೆ ನಿರ್ದಯ ನೋಡಿ ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಪಂಟಿಸಿದ ಮದ ಮುಖರು ಕೆಲರುಂಟು, ರಿಪುಗಳು ದಂಟಿಸುತ್ತ ಬಲು ಕಂಟಕದಿ ಕಾಡುವರು ಕಾಯೈ ಕಲುಷ ಸಂಹಾರ. ಬಂಟನಲ್ಲವೇ ನಾನು, ದೀನರ ನೆಂಟನಲ್ಲವೇ ನೀನು, ನಿನ್ನೊಳಗುಂಟೆ ನಿರ್ದಯ ನೋಡಿ ರಕ್ಷಿಸು ನಮ್ಮ ನನವರತ. ಒಂದೊಂದು ನುಡಿ ಕನಕದಾಸರದು ಅಳಿಸ್ತದೆ, ಕಣ್ಣಲ್ಲಿ ನೀರು ತರಿಸ್ತದೆ. ಪಂಟಿಸಿದ ಮದ ಮುಖರು ಕೆಲರುಂಟು, ರಿಪುಗಳು. ಪಂಟಿಸು ಅಂದರೆ ಸುತ್ತುವರಿದ, ನಮ್ಮನ್ನು ಯಾವಾಗಲೂ ಸುತ್ತುವರಿದದ್ದು ಅಂದರೆ ಏನರ್ಥ? ಶತ್ರುಗಳು ಸುತ್ತುವರಿಯೋದು ಅಂದರೆ ಏನರ್ಥ? ಮದಮುಖರು ಯಾವ ಶತ್ರುಗಳು? ಮೊದಲು ಹೇಳ್ತಾರೆ ಮದಮುಖರು. ಮದಮುಖ ಅಂದರೆ ಅಹಂಕಾರ ಅಲ್ಲ. ಕೆಲವರು ಹಾಗೆ ಅರ್ಥ ಬರೆದಿದ್ದಾರೆ, ತಪ್ಪದು. ಅದಕ್ಕೆ ಅಹಂಕಾರ ಅಲ್ಲ, ಮದಮುಖರು. ಮುಖ ಅಂದರೆ ಆದಿ, ಮದಾದಿ, ಗರ್ವವೇ ಮೊದಲಾದ, ಅಹಂಕಾರವೇ ಮೊದಲಾದಂತಹ ಏನು ನನ್ನ ಶತ್ರುಗಳಿದ್ದಾರಲ್ಲ, ಅವರು ಪಂಟಿಸಿದವರಿದ್ದಾರೆ, ಸುತ್ತುವರಿದವರಿದ್ದಾರೆ.
ನನ್ನ ಸುತ್ತುವರಿದಿದ್ದಾನೆ. ಸುತ್ತುವರಿದು ಅಂದರೆ ಏನರ್ಥ? ಈಗ ಸುತ್ತುವರಿದೆ ಈ ಬಾಗಲಲ್ಲಿ ಒಬ್ಬವನು ದುಷ್ಟ ಕೂತಿದ್ದಾನೆ ಅಂದರೆ ಆ ಬಾಗಲು ಬಿಟ್ಟು ನಾನು ಇನ್ನೊಂದು ಬಾಗಿಲಿನಿಂದ ದೂರ ಹೋಗ್ಬೋದು. ಆದರೆ ಈ ಶತ್ರುಗಳೇನಿದ್ದಾರೆ ಅಂದರೆ ಸುತ್ತಲಿದ್ದಾರೆ. ಅಂದರೆ ಒಂದು ಕೆಲಸವನ್ನು ಮಾಡುವಾಗ ಅಹಂಕಾರ ಬರುತ್ತೆ ಅಂತಲ್ಲ, ಯಾವ ಕೆಲಸವನ್ನು ಮಾಡುವುದಕ್ಕೂ ಅಹಂಕಾರ ಬರ್ತದೆ. ಒಂದು ಕೆಲಸವನ್ನು ಮಾಡುವುದಕ್ಕೆ ಅಹಂಕಾರ ಬಂತು ಅಂಥೇಳಿ ಇನ್ನೊಂದು ಕೆಲಸ ಮಾಡೋದಕ್ಕೆ ಹೋಗೋಣವೇ, ಅಲ್ಲೂ ಅಹಂಕಾರ. ಅದನ್ನು ಬಿಟ್ಟು ಇನ್ನೊಂದು ಮಾಡೋಣವೇ, ಅಲ್ಲೂ ಅಹಂಕಾರ. ಅಹಂಕರ್ತ ನಾನು ಮಾಡಿದೆ. ಎಲ್ಲ ಅಹಂಕಾರ ಬರುವುದಿಲ್ಲ, ಎಲ್ಲಿ ಮಾತ್ಸರ್ಯ ಬರುವುದಿಲ್ಲ. ಶ್ರೀಮಂತನಿದ್ದಾನೆ, ನಾನು ಶ್ರೀಮಂತ, ಅವನು ಯಾಕೆ ಅಷ್ಟಾಗಬೇಕು, ನಮಗೆ ಯಾಕೆ ಬರುವುದಿಲ್ಲ ಅಷ್ಟು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಇದು ಸುತ್ತುವರಿದದ್ದು, ಪಂಟಿಸಿದ್ದದ್ದು. ಸುತ್ತಲಿದ್ದದ್ದರಿಂದ ಈ ಕಾಮಕ್ರೋಧಗಳನ್ನು ದಾಟಿ ನಮಗೆ ಹೋಗುವುದು ಸಾಧ್ಯವಿಲ್ಲ. ಏನು ಮಾಡುವುದಕ್ಕೂ ಕಾಮ ನಮ್ಮ ಜೊತೆಗೆ ಬರುತ್ತೆ, ಕ್ರೋಧ ನಮ್ಮ ಜೊತೆಗೆ ಬರುತ್ತೆ, ಅಹಂಕಾರ ಇರುತ್ತೆ, ಮಾತ್ಸರ್ಯವಿರುತ್ತದೆ. ಯಾವ ಕೆಲಸಕ್ಕೂ ಈ ಎಲ್ಲ 6 ಶತ್ರುಗಳು ನಮ್ಮೊಟ್ಟಿಗೆ ಬೆನ್ನು ಹಟ್ಟಿ ಬಂದರೆ ನಮ್ಮ ಗತಿ ಏನು ಹೇಳಿ ನೋಡೋಣ. ಹಾಗಾಗಿದೆ ನಮ್ಮ ಅವಸ್ಥೆ. ಪಂಟಿಸಿದ ಮದ ಮುಖರು ಕೆಲರುಂಟು ರಿಪುಗಳು, ಮಹಾಶತ್ರುಗಳವರು, ಭಯಂಕರ ಪೀಡೆಯನ್ನು ಕೊಡುವವರವರು. ದಂಟಿಸುತ್ತ ಬಲು ಕಂಟಕದಿ ಕಾಡುವರು. ಹೀಗೆ ಮಾಡ್ತಾರಲ್ಲ, ದಂಟಿಸುತ್ತ ಅಂದರೆ ದಂಡಿಸುತ್ತ, ನಮ್ಮನ್ನು ದಂಡನೆ ಮಾಡ್ತಾರೆ, ನಮ್ಮನ್ನು ಭಾರಿ ದಂಡನೆ ಮಾಡ್ತಾರೆ. ದಂಡನೆ ಮಾಡಿ ದಂಟಿಸುತ್ತ ಬಲು ಕಂಟಕದಿ ಕಾಡುವರು. ಯಾವಾಗಲೂ ಕಂಟಕವನ್ನು ಹಾಕಿ ನಾನಾ ವಿಧವಾದಂತಹ ಅಹಂಕಾರ ಬಾರದಿದ್ದಂತಹ ಒಂದು ಅವಸ್ಥೆ ಅವಕಾಶವನ್ನೇ ಕೊಡದಂತೆ ಎಲ್ಲಿ ಹೋದರೂ ನಮಗೆ ಅಹಂಕಾರ ಬರಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿಬಿಡ್ತಾರೆ. ಹೆಂಡತಿ, ಮಕ್ಕಳು, ಗೆಳೆಯರು ಎಲ್ಲೋದ್ರೂ ನಮ್ಮ ಅಹಂಕಾರ ಇರೋದೇ. ಅಹಂಕಾರ ಇಲ್ಲದೆ ನಾವು ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಿಟ್ಟಿಲ್ಲದೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನೇ ಸ್ವಲ್ಪ ಅಸಮಾಧಾನವಾಯಿತು, ಎಲ್ಲೇ ಇರಲಿ ಸಿಟ್ಟು ಬರುತ್ತೆ. ಹಾಗಾಗಿ ಈ ಎಲ್ಲ ದಂಟಿಸುತ್ತ ಬಲು ಕಂಟಕದಿ ಕಾಡುವರು ಭಯಂಕರವಾಗಿ ಪೀಡೆ ಕೊಡ್ತಾ ಇದ್ದಾರೆ. ಯಾವಾಗಲೂ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಕಾಡ್ತಾ ಇದ್ದಾರೆ. ಇಂಥ ಜನರಿಂದ ನನ್ನನ್ನು ಕಾಯೈ. ಕಲುಷ ಸಂಹಾರ, ಎಲ್ಲ ಪಾಪಗಳನ್ನು, ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವ ಭಗವನ್ ಸ್ವಾಮಿ ನರಸಿಂಹ ಎಲ್ಲ ಪಾಪಗಳನ್ನು ಪರಿಹಾರ ಮಾಡು. ಭೀಷಣ ಸುಭದ್ರ ದೋಷ ಮೃತ್ಯುವಿಗೆ ಮೃತ್ಯು. ಭೀಷಣ ಸುಭದ್ರ ದೋಷ ಮೃತ್ಯುವಿಗೆ ಮೃತ್ಯು. ಶ್ರೀಪಾದರಾಜರು ತಮ್ಮ ನರಸಿಂಹದೇವರ ಪ್ರಸಿದ್ಧವಾದ ಹಾಡಿನಲ್ಲಿ ಹೇಳ್ತಾರೆ, ಭೀಷಣ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಾಂ. ಕಾಯೋ ಶ್ರೀ ನಾರಸಿಂಹ ಎಂಬ ದೇವರ ನಾಮದಲ್ಲಿ ಹೇಳುವಾಗ ವೇದದಲ್ಲಿರುವ ಈ 3 ವಿಶೇಷಣಗಳನ್ನು ನರಸಿಂಹದೇವರಿಗೆ ಕೊಟ್ಟು, ನರಸಿಂಹದೇವರ ವಿಶೇಷಣಗಳು ವೇದದಲ್ಲಿ ಇದ್ದದ್ದು, ಅದನ್ನು ತಂದು ಇಲ್ಲಿಟ್ಟು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಭೀಷಣ ಸುಭದ್ರ ದೋಷ ಮೃತ್ಯುವಿಗೆ ಮೃತ್ಯು. ಸ್ವಾರಸ್ಯ ಏನು ಅಂದರೆ ಮೃತ್ಯುಂ ನಮಾಮ್ಯಹಂ ಅಂತ ಹೇಳಿ ವೇದದಲ್ಲಿ ಹೇಳಿದೆ, ಆ ಮಂತ್ರದಲ್ಲಿ ಬಂದಿದೆ. ಮೃತ್ಯುಂ ನಮಾಮ್ಯಹಂ ಅಂದರೆ ನಮ್ಮ ಮೃತ್ಯುವಿಗೆ ಮೃತ್ಯು, ಇಷ್ಟೇ ಅರ್ಥ. ನಾವೆಲ್ಲ ಅಷ್ಟೇ ಅರ್ಥ ಮಾಡಿಕೊಂಡು ಕೂಡಬೇಕು. ಶ್ರೀಪಾದರಾಜನಂತಾರೆ, ಮೃತ್ಯುವಿಗೆ ಮೃತ್ಯು ಅಂದರೆ ನಮ್ಮ ಮರಣಕ್ಕೆ ಮರಣ, ನಮ್ಮ ಮರಣವನ್ನು ಕೊಡುವ ಯಮನಿಗೆ ಸಂಹಾರ ಮಾಡುವವರು, ಇಷ್ಟೇ ಅರ್ಥ ಅಲ್ಲ. ಇದು ಬಹಳ ಸಣ್ಣ ಅರ್ಥ, ಇದು ಸಣ್ಣ ಅರ್ಥ ಇಲ್ಲ ಅಂತಲ್ಲ, ಆದರೆ ಇದು ಮುಖ್ಯವಾದ ಅರ್ಥವಲ್ಲ. ಇದಕ್ಕೂ ಮುಖ್ಯವಾದ ವಿಶಿಷ್ಟವಾದ ಅರ್ಥವಿದೆ. ಏನದು? ಅದನ್ನು ಶ್ರೀಮದಾಚಾರ್ಯರ ಸೂತ್ರ ಭಾಷ್ಯದಿಂದ ತರ್ತಾರೆ. ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಗೆ. ಪಾಪ, ಅಜ್ಞಾನ, ಕಾಮಕ್ರೋಧಾದಿಗಳು, ನಾನಾ ವಿಧವಾದ ಪಾಪದಲ್ಲಿ ಪ್ರವೃತ್ತಿ, ಅದರಿಂದ ಬಂದ ಗಳಿಸಿದ ಪಾಪ, ದುಃಖ, ವಿಪರೀತ ಜ್ಞಾನ, ಸಂಶಯ, ಇವೆಲ್ಲ ಏನಿದೆ ಇವೆಲ್ಲ ದೋಷಗಳು. ಈ ದೋಷಗಳೇ ಮೃತ್ಯು. ಆ ದೋಷಗಳೆಂಬಂತಹ ಮೃತ್ಯುವೇನಿದೆ ಅದಕ್ಕೆ ಮೃತ್ಯುವಾದವನು ದೇವರು. ಮೃತ್ಯು ಎನ್ನುವ ಶಬ್ದಕ್ಕೆ ಶ್ರೀಪಾದರಾಜರು ಭಾಷ್ಯಾನುಸಾರವಾಗಿ ಅರ್ಥವನ್ನು ಬರೆದಾಗ ದೋಷ ಎಂಬ ಮೃತ್ಯುವಿಗೆ ಮೃತ್ಯುರೂಪನಾದ ಪರಮಾತ್ಮ, ಎಲ್ಲ ದೋಷಗಳನ್ನು ಕಳೆದು ಹಾಕುವ ಸ್ವಾಮಿ ನೀನು ಎಂಬುದಾಗಿ ಭಗವಂತನನ್ನು ಕೊಂಡಾಡ್ತಾರೆ. ಆದ್ದರಿಂದ
ಈ ಮಂತ್ರ ಎಷ್ಟು ಉತ್ತಮವಾದ ಮಂತ್ರ. ಆ ಅರ್ಥ ಬರೀತಾರೆ, ಕಲುಷ ಸಂಹಾರ, ಕಲುಷಗಳ ನಿವಾರಣೆ ಮಾಡುವ ದೇವರೇ, ಮೃತ್ಯುವಿಗೆ ಮೃತ್ಯುವಾದ ಭಗವಂತನೇ, ನಮ್ಮನ್ನು ರಕ್ಷಿಸು. ಬಂಟನಲ್ಲವೇ ನಾನು ನಿನ್ನ ದಾಸನಲ್ಲ, ದಾಸ ಅಂತ ಹೇಳಿಕೊಂಡಿಲ್ಲ, ನಿನಗೆ ದಾಸ ಅಂತ ಒಪ್ಪಿಸಿಲ್ಲ. ನಾನು ಇರಬಹುದು, ಎಷ್ಟೋ ಸಲ ನಾನು ದಾಸನಲ್ಲದಂತ ನಾನು ವರ್ತಿಸಿರಬಹುದು, ಆದರೇನು ದಾಸ ಅಂತನ್ನೋದು ಸತ್ಯ. ಆದ್ದರಿಂದ ನಾನು ಬಂಟನಲ್ಲವೇ, ನೀನು ದೀನರ ನಂಟನಲ್ಲವೇ. ಯಾರಿಗೆ ದೈನ್ಯವಿದೆ ಅವರ ಮೇಲೆ ನೀನು ನಂಟುತನ ಮಾಡುವುದಿಲ್ಲ, ಅವರಿಗೆ ಸಂಬಂಧಿಯಾದವನಲ್ಲ ನೀನು, ಅವರಿಗೆ ರಕ್ಷಕನಾದವನಲ್ಲ ನೀನು. ಹೌದು, ಹಾಗೆ ಆಗಿದ್ದಿ. ಅಂದಮೇಲೆ ದೀನರಿಗೆ ನಂಟನಾದ ಮೇಲೆ, ನಾನು ದೀನನಾದ ಮೇಲೆ, ನಾನು ನಿನ್ನ ಬಂಟನಾದ ಮೇಲೆ, ನನಗೆ ನಂಟನಾಗಿ, ನನಗೆ ಸಂಬಂಧಿಯಾಗಿ, ನನಗೆ ಉದ್ಧಾರಕನಾಗಿ, ನನಗೆ ಮಾರ್ಗದರ್ಶನವನ್ನು ಮಾಡಿ, ನನ್ನಿಂದ ಪಾಪಗಳನ್ನು ಮಾಡಿಸದೆ ಸತ್ಕರ್ಮಗಳನ್ನು ಮಾಡಿಸಿ, ಸಾಧನೆಗಳನ್ನು ಮಾಡಿಸಿ ಉದ್ಧಾರ ಮಾಡಿಸ ಎಂಬುದಾಗಿ ಭಗವಂತನನ್ನು ಅಂಗಲಾಚಿ ಬೇಡಿಕೊಳ್ತಾರೆ. ಬಹುವಿಧವಾಗಿ ಪ್ರಾರ್ಥನೆ ಮಾಡ್ತಾರೆ. ಬಂಟನಲ್ಲವೇ ನಾನು, ದೀನರ ನಂಟನಲ್ಲವೇ ನೀನು, ನಿನ್ನೊಳಗುಂಟೆ ನಿರ್ದಯ. ನೀನು ನಿರ್ದಯಿಯ, ದಯಾರಹಿತನ. ದಯಾರಹಿತನಾಗಿದ್ದರೆ ನಿನ್ನ ಹತ್ರ ಬರ್ತಿರಲಿಲ್ಲ. ನಿನ್ನೊಳಗುಂಟೆ ನಿರ್ದಯ. ನಿರ್ದಯ ಅಂದರೆ ದಯೆಯ ಅಭಾವ, ನಿರ್ದಯತ್ವ ನಿನ್ನಲ್ಲುಂಟ ಇಲ್ಲ. ಅಂದಮೇಲೆ ನೋಡಿ ರಕ್ಷಿಸು ನಮ್ಮ ಅನವರತ. ನಿನ್ನಲ್ಲಿ ನಿರ್ದಯತ್ವ ಇಲ್ಲ ಅನ್ನುವುದನ್ನು ನೋಡು. ನಾನು ಇಷ್ಟು ಪಾಪ ಮಾಡಿದ್ದೇನೆ, ಉದ್ಧಾರ ಮಾಡಬೇಕು ಅಂತನ್ನುವುದಾಗಿ ನನ್ನ ಉದ್ಧಾರದ ಅನಿವಾರ್ಯತೆಯನ್ನು ನೋಡು. ಎರಡನ್ನೂ ನೋಡಿ ನನ್ನ ಉದ್ಧಾರ ಮಾಡು. ನೋಡಿ ರಕ್ಷಿಸು ನಮ್ಮ ಅನವರತ. ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಇಷ್ಟೆಲ್ಲ ಪಾಪಗಳು, ದೋಷಗಳು, ದುಃಖಗಳು, ನಾನಾ ವಿಧವಾದಂತಹ ಕಾಮಕ್ರೋಧಗಳು ಸುತ್ತಲೂ ಇವೆ. ಏನು ಮಾಡುವುದಕ್ಕೂ ಇದೆ. ದೋಷಗಳು ಸುತ್ತಲಿರುವವು ಅನ್ನುವುದಕ್ಕೆ ಅರ್ಥ ಏನೋ ಅದನ್ನು ಸ್ವಲ್ಪ ವಿಸ್ತಾರವಾಗಿ ತಿಳಿಬೇಕು. ಗೊತ್ತಿಲ್ಲ ಅಂತ ಅನ್ನೋದಕ್ಕೆ ಸಂಕ್ಷೇಪ ಮಾಡಿದ್ದೇನೆ, ನೋಡೋಣ.